ಬಾಬಾ ಅವರ ಇಡೀ ಆಸ್ತಿಯ ಉತ್ತರಾಧಿಕಾರವನ್ನ ರತನ್ ಟಾಟಾ ವಹಿಸಿಕೊಳ್ತಾರೆ ಅನ್ನೋ ಅನುಮಾನಗಳಿತ್ತು. ಅದು ಆಮೇಲೆ ಸುಳ್ಳಾಯಿತು. ಇನ್ನು ಬಾಬಾ ಅವರ ಟ್ರಸ್ಟ್ನ ಸದಸ್ಯರು ಕೂಡ ಉತ್ತರಾಧಿಕಾರ ಪಡೆಯುವರ ಲಿಸ್ಟ್ನಲ್ಲಿದ್ದಾರೆ. ಈಗ ಎದ್ದಿರುವುದು ಬಾಬಾ ಅವರ ಉತ್ತರಾಧಿಕಾರಿ ಯಾರು ಎನ್ನುವ ಪ್ರಶ್ನೆ. ಇದಕ್ಕೆ ಕಾರಣ ಬಾಬಾ ಅವರ ಒಡೆತನದ ಟ್ರಸ್ಟ್, ಆಶ್ರಮ, ಕಾಲೇಜು, ಆಸ್ಪತ್ರೆಗಳು, ಹಣದ ದೊಡ್ಡ ಮೊತ್ತ. ಇದರ ಒಟ್ಟು ಮೊತ್ತ ಲೆಕ್ಕದ ಪ್ರಕಾರವೇ 40,000 ಕೋಟಿ. ಅಂದಾಜಿಗೆ ಸಿಕ್ಕದ ಅನಧಿಕೃತ ಲೆಕ್ಕದ ಪ್ರಕಾರ ಬಾಬಾ ಅವರ ಸಂಪತ್ತಿನ ಒಟ್ಟು ಮೌಲ್ಯ 1,60,000 ಕೋಟಿಗೂ ಹೆಚ್ಚು. ಹೀಗಾಗಿಯೇ ಬಾಬಾ ಉತ್ತರಾಧಿಕಾರಿ ಯಾರು ಅನ್ನೋ ವಿವಾದ ಎದ್ದಿದೆ. ಯುಜೂರ್ ಮಂದಿರದ ಅವರ ಖಾಸಗಿ ಕೋಣೆಯಲ್ಲಿ ಬಾಬಾ ಅವರು ವಿಲ್ ಬರೆದಿಟ್ಟಿದ್ದಾರೆ ಅನ್ನೋ ಸುದ್ದಿ ಇತ್ತು. ವಿಲ್ ಇಲ್ಲದೆ ಹೋದ್ರೂ ಡೈರಿ ಆದ್ರೂ ಇರುತ್ತೆ ಅನ್ನೋ ಅನುಮಾನವೂ ಇತ್ತು. ಈ ಯಾವ ಅನುಮಾನಗಳು ನಿಜವಾಗಿಲ್ಲ. ಯಾಕೆಂದ್ರೆ ಆ ಕೋಣೆಯಲ್ಲಿ ಬಾಬಾ ಅವರು ಬರೆದಿಟ್ಟಿದ್ದ ವಿಲ್ ಆಗಲಿ ಡೈರಿ ಆಗಲಿ ಸಿಕ್ಕಿಲ್ಲ. ಹೀಗಾಗಿ ಸದ್ಯಕ್ಕೆ ಉತ್ತರಾಧಿಕಾರಿ ಯಾರಾಗಬೇಕು ಎನ್ನುವ ವಿವಾದ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಯುಜೂರ್ ಮಂದಿರ ಪ್ರವೇಶಕ್ಕೂ ಮುನ್ನ ಬಾಬಾ ಅವರು ವಿಲ್ ಬರೆದಿಟ್ಟಿದ್ದು ಅದರಲ್ಲಿ ತಮ್ಮನ್ನು ಕೊನೆಗಾಲದಲ್ಲಿ ನೋಡಿಕೊಂಡ ಸತ್ಯಜಿತ್ಗೆ ಪಾಲು ನೀಡಿದ್ದಾರೆ, ಸತ್ಯಸಾಯಿ ಟ್ರಸ್ಟ್ನ ಮಾಲೀಕತ್ವವನ್ನು ಅವರಿಗೆ ವಹಿಸಿದ್ದಾರೆ ಎಂಬ ಮಾತುಗಳೂ ಇದ್ವು. ಆದರೆ ಶುಕ್ರವಾರ ಸಂಜೆಯ ಹೊತ್ತಿಗೆ ಹೊರಬಿದ್ದ ಪತ್ರಿಕಾ ಪ್ರಕಟಣೆಯಲ್ಲಿ ಯುಜೂರ್ ಮಂದಿರದಲ್ಲಿ ಯಾವುದೇ ವಿಲ್ ಅಥವಾ ಡೈರಿ ಸಿಕ್ಕಿಲ್ಲ ಎಂದು ಸ್ಪಷ್ಟಪಡಿಸಲಾಯಿತು. ಸತ್ಯಜಿತ್ ವಿಷಯ ಕುರಿತಂತೆ ಅವರು ಬಾಬಾ ಅವರ ಕನಸಿನ ಕೂಸಾದ ವಿದ್ಯಾವಾಹಿನಿ ಯೋಜನೆಯಲ್ಲಿ ನಿರತರಾಗಿದ್ದಾರೆ ಎಂದಷ್ಟೇ ಹೇಳಲಾಯಿತು. ವಿದ್ಯಾವಾಹಿನಿ ಆಂಧ್ರಪ್ರದೇಶದ ಹಳ್ಳಿಗಾಡಿನಲ್ಲಿರುವ ಪ್ರಾಥಮಿಕ ಶಾಲೆಗಳಿಗೆ ಕಂಪ್ಯೂಟರ್ ಪೂರೈಸಿ ಶಿಕ್ಷಣ ಕೊಡಿಸುವ ಯೋಜನೆ. ಇನ್ನು ಯುಜೂರ್ ಮಂದಿರದಲ್ಲಿ ಕಪ್ಪು ಹಣವೇನಾದರೂ ಸಿಕ್ಕಿತೇ ಎಂಬ ಪ್ರಶ್ನೆಗೆ ಟ್ರಸ್ಟ್ ಸದಸ್ಯರ ಮೌನವೇ ಉತ್ತರವಾಗಿತ್ತು. ಇದೆಲ್ಲಕ್ಕಿಂತಲೂ ಕುತೂಹಲ ಮೂಡಿಸಿರೋದು ಪುಟ್ಟಪರ್ತಿಗೆ ರತನ್ ಟಾಟಾ ಭೇಟಿ ಕೊಟ್ಟಿದ್ದು. ಬಾಬಾ ವಿಲ್ ಬರೆದಿಟ್ಟಿದ್ದು ಅದರಲ್ಲಿ ಟ್ರಸ್ಟ್, ಆಶ್ರಮದ ಎಲ್ಲಾ ಹಣಕಾಸು ವ್ಯವಹಾರಗಳನ್ನು ರತನ್ ಟಾಟಾ ಅವರು ನೋಡಿಕೊಳ್ಳಬೇಕೆಂದು ಸೂಚಿಸಿದ್ದಾರೆ ಎಂಬ ವದಂತಿಗಳೂ ಎದ್ದಿದ್ದವು. ಇದಕ್ಕೆ ಪುಷ್ಟಿ ಕೊಡುವಂತೆ ರತನ್ ಟಾಟಾ ವಿಶೇಷ ವಿಮಾನದಲ್ಲಿ ಪುಟ್ಟಪರ್ತಿಗೆ ತೆರಳಿದ್ರು. ರತನ್ ಟಾಟಾ ಅವರು ಉಸ್ತುವಾರಿ ವಹಿಸಿಕೊಂಡರೆ ಆಡಳಿತ ಪಾರದರ್ಶಕವಾಗಿ ನಡೆಯಲಿದೆ ಎಂಬ ನಿರೀಕ್ಷೆ ಭಕ್ತರಲ್ಲಿತ್ತು. ಆದರೆ ಎಲ್ಲ ನಿರೀಕ್ಷೆಗಳು ಈಗ ಮುರಿದು ಬಿದ್ದಿವೆ. ರತನ್ ಟಾಟಾ ಆಶ್ರಮದಲ್ಲಿ ತರಾತುರಿಯಲ್ಲಿ ಏರ್ಪಡಿಸಲಾದ ವಿದ್ಯಾವಾಹಿನಿ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಪಸ್ಸಾಗಿದ್ದಾರೆ. ಇನ್ನು ಬಾಬಾ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ದೊಡ್ಡ ಪಟ್ಟಿಯೇ ಉದ್ಭವವಾಗಿದೆ. ಸದ್ಯಕ್ಕೆ ಟ್ರಸ್ಟ್ನ ಸದಸ್ಯರಿಗೆ ಚೆಕ್ಗಳಿಗೆ ಸಹಿ ಮಾಡುವ ಅಧಿಕಾರವಷ್ಟೇ ಇದೆ. ಮಿಕ್ಕ ಯಾವ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಿಲ್ಲ. ಹೀಗಾಗಿ ಬಾಬಾ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋ ಪಟ್ಟಿಯಲ್ಲಿ ಕೆಲವು ಹೆಸರುಗಳು ಕಾಣಿಸಿಕೊಳ್ಳುತ್ತಿವೆ. ಇವುಗಳಲ್ಲಿ ಮೊದಲನೇ ಹೆಸರು ಕೆ ಚಕ್ರವರ್ತಿ. ಇವರು ನಿವೃತ್ತ IPS ಅಧಿಕಾರಿ. ಬಾಬಾ ಅವರ ನಿರ್ದೇಶನದ ಮೇಲೆ ಕೆಲಸಕ್ಕೆ ಗುಡ್ ಬೈ ಹೇಳಿದ್ದವರು. 1994ರಿಂದ ಸಾಯಿ ಟ್ರಸ್ಟ್ ಸಮಿತಿಯ ಸೆಕ್ರೆಟರಿಯಾಗಿದ್ದಾರೆ. ಆದರೆ ಇವರ ಮೇಲೆ ಬಾಬಾ ಅವರನ್ನ ಭಕ್ತರಿಂದ, ಅವರ ಕುಟುಂಬದಿಂದ ದೂರ ಮಾಡಿದ ಆರೋಪಗಳಿವೆ. ಬಾಬಾ ಅವರು ಅನಂತಪುರಂ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾಗಲೇ ಬಾಬಾ ಅವರ ಆಶ್ರಮದಿಂದ ಇಡೀ ಜಿಲ್ಲೆಗೆ ನೀರು ಪೂರೈಸುವ ಯೋಜನೆ ಜಾರಿಯಾಯಿತು. ಅನಂತಪುರಂ ಜಿಲ್ಲೆಯ 100 ಹಳ್ಳಿಗಳು ಫ್ಲೋರೈಡ್ ಮುಕ್ತ ನೀರು ಕುಡಿಯುತ್ತಿರುವುದರಲ್ಲಿ ಚಕ್ರವರ್ತಿ ಪಾಲಿದೆ. ಇನ್ನು ಬಾಬಾ ಉತ್ತರಾಧಿಕಾರಿಯಾಗಿ ಕೇಳಿಬರುತ್ತಿರುವ ಇನ್ನೊಂದು ಹೆಸರು ಜಾನಕಿರಾಮ್. ಇವರು ಬಾಬಾ ಅವರ ಸೋದರ. ಭಕ್ತರ ಸಮಸ್ಯೆಗಳ ನಿರ್ವಹಣೆ ಮತ್ತು ಇತ್ಯರ್ಥದ ಮಧ್ಯಸ್ಥಿಕೆ ವಹಿಸುತ್ತಿದ್ದವರು. ಬಾಬಾ ಮತ್ತು ಭಕ್ತರ ಮಧ್ಯೆ ಕೊಂಡಿಯಂತೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿ. ಆದರೆ ಇವರು ಟ್ರಸ್ಟ್ನ ಸದಸ್ಯರಲ್ಲ. ಉತ್ತರಾಧಿಕಾರಿಯಾಗುವವರ ಪಟ್ಟಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿ RJ ರತ್ನಾಕರ್. ಸಾಯಿ ಸಮಿತಿ ಟ್ರಸ್ಟ್ನಲ್ಲಿರುವ ಬಾಬಾ ಅವರ ಕುಟುಂಬದ ಏಕೈಕ ಸದಸ್ಯ, MBA ಪದವೀಧರ. ಆದರೆ ಇವರಿಗೆ ಟ್ರಸ್ಟ್ನ ಸದಸ್ಯರ ಬೆಂಬಲವಾಗಲಿ, ರಾಜಕೀಯ ನಾಯಕರ ಬೆಂಬಲವಾಗಲಿ, ಗ್ರಾಮಸ್ಥರ ಬೆಂಬಲವಾಗಲಿ ಇಲ್ಲ. ಇವರಿಗೆ ಹೋಲಿಸಿದರೆ ಜಾನಕಿರಾಮ್ ಹೆಚ್ಚು ಪ್ರಭಾವಶಾಲಿ. ಇನ್ನು ಬಾಬಾ ಉತ್ತರಾಧಿಕಾರಿ ಯಾರಾಗಬೇಕು ಎನ್ನುವ ಪಟ್ಟಿಯಲ್ಲಿರುವ 4ನೇ ವ್ಯಕ್ತಿ ಸತ್ಯಜಿತ್. ಬಾಬಾ ಅವರ ಕೇರ್ ಟೇಕರ್. 2002ರಿಂದ ಬಾಬಾ ಅವರ ಬೇಕು ಬೇಡಗಳನ್ನು ಆಸ್ಥೆಯಿಂದ ನೋಡಿಕೊಂಡ ವ್ಯಕ್ತಿ. 2002ರಿಂದ ಬಾಬಾ ಅವರ ಬೇಕು ಬೇಡಗಳನ್ನು ಆಸ್ಥೆಯಿಂದ ನೋಡಿಕೊಂಡ ವ್ಯಕ್ತಿ. 5 ವರ್ಷದ ಬಾಲಕನಾಗಿದ್ದಾಗ ಆಶ್ರಮ ಸೇರಿದ ಸತ್ಯಜಿತ್ ಸಾಯಿಬಾಬಾ ಅವರ ಕಾಲೇಜಿನಲ್ಲಿಯೇ MBA ಮಾಡಿದವರು. ಯೂನಿವರ್ಸಿಟಿಗೆ ಟಾಪ್ ರ್ಯಾಂಕ್ ಪಡೆದ ವ್ಯಕ್ತಿ. ಇವರಿಗಿನ್ನೂ 33 ವರ್ಷ. ಬಾಬಾ ಅವರು ಬದುಕಿದ್ದಾಗ ಸತ್ಯಜಿತ್ ಅನುಮತಿ ಇಲ್ಲದೆ ಯಾರೊಬ್ಬರೂ ಪ್ರಶಾಂತಿ ನಿಲಯಂ ಪ್ರವೇಶಿಸುವಂತಿರಲಿಲ್ಲ. ಆದರೆ ಇವರ ನೇಮಕಕ್ಕೆ ಟ್ರಸ್ಟ್ನ ಸದಸ್ಯರಲ್ಲಿ ವಿರೋಧವಿದೆ.
ಬಾಬಾ ನಿಧನಾನಂತರ ಯುಜುರ್ ಮಂದಿರದ ಕೀಲಿಕೈಯನ್ನು ಟ್ರಸ್ಟ್ನ ಸದಸ್ಯರ ಕೈಗೆ ಕೊಟ್ಟು ಕಣ್ಮರೆಯಾಗಿದ್ದಕ್ಕೆ ಇದೇ ಕಾರಣ ಎನ್ನುವ ಆರೋಪವೂ ಇದೆ. ಆದರೆ ಯುಜುರ್ ಮಂದಿರದ ಬಾಗಿಲು ತೆರೆಯುವ ವೇಳೆಗೆ ಪ್ರತ್ಯಕ್ಷರಾಗಿರುವ ಸತ್ಯಜಿತ್ ಹಲವು ಊಹಾಪೋಹಗಳಿಗೆ ಕಾರಣಕರ್ತರಾಗಿದ್ದಾರೆ. ಇದಿಷ್ಟು ಉತ್ತರಾಧಿಕಾರಿ ಯಾರಾಗಬೇಕು ಎನ್ನುವ ಪಟ್ಟಿಯಲ್ಲಿರುವವರ ಡೀಟೇಲ್ಸ್. ಇದಷ್ಟೇ ಅಲ್ಲ, ವಿವಾದ ಹೀಗೆಯೇ ಮುಂದುವರೆದ್ರೆ ಆಂಧ್ರಪ್ರದೇಶ ಸರ್ಕಾರ ಇಡೀ ಆಶ್ರಮ ಮತ್ತು ಟ್ರಸ್ಟ್ ಅನ್ನ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳೂ ಇವೆ. ಹೀಗಾಗಿಯೇ ವಿವಾದಗಳನ್ನು ಬಹಿರಂಗವಾಗಿ ಚರ್ಚಿಸಲು ಆಶ್ರಮ ಮತ್ತು ಟ್ರಸ್ಟ್ನ ಯಾರೊಬ್ಬರೂ ಸಿದ್ಧರಿಲ್ಲ. ಇನ್ನು ಬಾಬಾ ಭಕ್ತರಲ್ಲಿ ಇನ್ನೂ ಒಂದು ವಿಚಿತ್ರ ನಂಬಿಕೆ ಇದೆ. ಅದು ಬಾಬಾ ವಿಧಿವಶರಾಗಿದ್ದರೂ ಅವರ ಆತ್ಮ ಇನ್ನೂ ಆಶ್ರಮದ ಸುತ್ತಲೇ ಸುಳಿದಾಡುತ್ತಿದೆಯಂತೆ. ಬಾಬಾ ಅವರೇ ಹೇಳಿಕೊಂಡಿದ್ದ ಪ್ರಕಾರ ಅವರು 96ನೇ ವಯಸ್ಸಿನವರೆಗೆ, ಅಂದ್ರೆ ಇನ್ನು 12 ವರ್ಷ ಅವರ ಆತ್ಮ ಪುಟ್ಟಪರ್ತಿಯಲ್ಲೇ ಇರುತ್ತೆ. 2030ರಲ್ಲಿ ಮಂಡ್ಯದ ಹಳ್ಳಿಯಲ್ಲಿ ಬಾಬಾ ಅವರು ಮತ್ತೆ ಪುನರ್ಜನ್ಮ ತಾಳುತ್ತಾರೆ. ಹಾಗಾಗಿ ಅದುವರೆಗೆ ಬಾಬಾ ಅವರ ಸತ್ಯಸಾಯಿ ಸಮಿತಿ ಟ್ರಸ್ಟ್ನ ಒಡೆತನ ಬದಲಾಗಬಾರದು ಎಂಬ ಅಭಿಪ್ರಾಯವೂ ಭಕ್ತರ ವೃಂದದಲ್ಲಿದೆ. ಹೀಗಾಗಿ ಬಾಬಾ ಮಂದಿರ ರಹಸ್ಯ ಈಗಲೂ ನಿಗೂಢವಾಗಿಯೇ ಉಳಿದಿದೆ. ಹಾಗಾದ್ರೆ ಬಾಬಾ ಅವರ ಸಂಪತ್ತಿನ ಒಟ್ಟು ಮೌಲ್ಯ ಎಷ್ಟು? ಎಷ್ಟೆಲ್ಲ ಅನುಮಾನಗಳಿದ್ರೂ ಅವರು ಮೌನವಾಗಿರುವುದು ಯಾಕೆ? ಈ ಪ್ರಶ್ನೆಗಳು ಈಗಲೇ ಮುಗಿಯೋದಿಲ್ಲ. ಅವುಗಳನ್ನೆಲ್ಲ ನಿಮ್ಮ ಮುಂದೆ ಮತ್ತೆ ತರ್ತಾನೆ